ನಾವು ಹಿಂದೆ ಎಲ್ಲ ಗಮನಿಸಿದ್ರೆ ಒಂದ್ ಹೆಣ್ಣು ತಾಯಿ ಆಗ್ಬೇಕಾದ್ರೆ ಅಂತ ಅನ್ನೋಂತ ಸಂದರ್ಭದಲ್ಲಿ ಮಾನಸಿಕವಾಗಿ ಸಿದ್ಧತೆ, ದೈಹಿಕವಾಗಿ ಸಿದ್ಧತೆ ಆಗುವಂತ ಪ್ರೊಸೀಜರ್ಸ್ ಏನು ಇರ್ಲಿಲ್ಲ ಆಗಿನ ಕಾಲದಲ್ಲಿ ನಾವು ಯೋಚನೆ ಮಾಡಿದ್ರೆ. ಆದ್ರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಆಕೆ ಮಾನಸಿಕವಾಗಿಯೂ ಸಿದ್ಧವಾಗ್ಬೇಕು, ದೈಹಿಕವಾಗಿಯೂ ಸಿದ್ಧವಾಗ್ಬೇಕು. ಮಗು ಬರತ್ತೆ ಅಥವಾ ಪ್ರೆಗ್ನೆಂಟ್ ಆಗ್ತಿದೀನಿ ಅಂತಂದ್ರೆ ಯಾವೆಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾಳೆ, ನೀವೇ ಹೇಳ್ಬೋದು. ಒಂದ್ ಹೆಣ್ಣು ಅಂದ ತಕ್ಷಣ ಒಂದ್ ಮದ್ವೆ, ಆಮೇಲೆ ಅವರು ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಬೇಕು, ಮಗು ಹೇರ್ಬೇಕು, ಅದನ್ನ ರೇರ್ ಮಾಡ್ಬೇಕು, ದೊಡ್ಡದ್ ಅಷ್ಟೇ ಇತ್ತು. ಹೌದು. ಈಗ ನಿಮ್ಗೆ ಒಂದ್ ಹೆಣ್ಣು ಅಂದ್ರೆ ಎಷ್ಟು ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಸೊ ಅವ್ರ ಆಚೆನೂ ಹೋಗ್ಬೇಕು, ದುಡಿಬೇಕು, ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬೇಕು, ಎಂಟೈರ್ ಫ್ಯಾಮಿಲಿನ ಅವರೇ ಮ್ಯಾನೇಜ್ ಮಾಡ್ಬೇಕು. ಸೊ ಈ ತರ ಹೆಂಗಸ್ರಿಗೂ ಕೂಡ ತುಂಬಾ ಸ್ಟ್ರೆಸ್ ಲೆವೆಲ್ಸ್ ತುಂಬಾ ಜಾಸ್ತಿ ಆಗೋಗಿದೆ. ಮಾನಸಿಕವಾಗೂ ಅಷ್ಟೇ ಆಂಗ್ಸೈಟಿ, ದುಗುಡ, ಡಿಪ್ರೆಷನ್ ಎಲ್ಲ ಇಬ್ರಲ್ಲೂ ತುಂಬಾ ನೋಡ್ತೀವಿ. ಆಮೇಲೆ ಅವ್ರಿಗೆ ಮದ್ವೆ ಆಗಿ ಇಮಿಡಿಯೇಟ್ ಆಗಿ ಅವ್ರಿಗೆ ಮಗು ಆಗ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಸೊಸೈಟಿದು ಪ್ರೆಷರ್ ಎಷ್ಟು ಅಂತ ನೀವೇ ನೋಡಿದಿರಲ್ಲ, ಎಷ್ಟು ಜನ ಅಳ್ತಾರೆ. ಮನೆಯಲ್ಲಿನೇ ಸಮಸ್ಯೆಗಳು ಶುರು ಆಗ್ತಾ ಇತ್ತು. ಎಕ್ಸಾಕ್ಟ್ಲಿ. ಫಸ್ಟ್ ಮಂತ್ ಅಲ್ಲೇ ಗುಡ್ ನ್ಯೂಸ್ ಇಲ್ವಾ ಅಂತ ಶುರು ಮಾಡ್ತಾರೆ. ಪೀರಿಯಡ್ಸ್ ಆಗಿದ ತಕ್ಷಣ ಟಾಂಟ್ ಮಾಡ್ತಾರೆ. ಆಮೇಲೆ ಫ್ಯಾಮಿಲಿ ಫಂಕ್ಷನ್ಸ್ ಆದ್ರೆ ಅವ್ರನ್ನ ಇನ್ವೈಟ್ ಮಾಡಲ್ಲ when they don't have kid. ಆಮೇಲೆ ಪಾಪುಗಳನ್ನ ಟಚ್ ಮಾಡಬಾರ್ದಂತೆ, ಅದೆಲ್ಲ ಏನೇನೋ ಹೇಳ್ತಾರೆ ನಮ್ ಪೇಷಂಟ್ಸ್. ಬಂದ್ ಗೊಳೋ ಅಂತ ಹತ್ಕೋತಾರೆ. ಅಂದ್ರೆ ಈಗ್ಲೂ ಆ ಸಮಸ್ಯೆಗಳು ಇದೆ ಅಂತ ಹೇಳ್ತೀರಾ? ತುಂಬಾ ಇದೆ. ಇಟ್ ಹಸ್ ನಾಟ್ ಗಾನ್. ಎಸ್ಪೆಷಲಿ ನಮ್ದು ರೂರಲ್ ಸೈಡ್ ಅಲ್ಲೆಲ್ಲ ಒಂದು ಫಂಕ್ಷನ್ ಆದ್ರೆ ಹಳ್ಳಿಲಿ ಅವ್ರಿಗೆ ಇನ್ವಿಟೇಷನ್ ಹೋಗಲ್ವಂತೆ ಪಾಪ. ಹೋದ್ರೆ ದೇ ಡೋಂಟ್ ಅಲೋ ಟು ಟಚ್ ದ ಬೇಬಿ. ಮತ್ತೆ ನಿನಗೆ ಯಾಕಾಗ್ಲಿಲ್ಲ ಅಂತ ಕೇಳೋದು, ಅವೆಲ್ಲ ಮಾಡ್ತಾರೆ. ಇದೆಲ್ಲ ಏನಾಗತ್ತೆ ಅಂದ್ರೆ ಮಾನಸಿಕವಾಗಿ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ನಿಜ. ಒನ್ಸ್ ಯು ಆರ್ ವೆರಿ ಡಿಪ್ರೆಸ್ಡ್, ವೆರಿ ಆಂಕ್ಷಿಯಸ್, ನಿಮ್ದು ಮೆನ್ಸ್ಟ್ರೇಷನ್ ಅಲ್ಲೂ ಎಲ್ಲ ಏರುಪೇರುಗಳು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನೇನ್ ನನಗ್ ಪೀರಿಯಡ್ಸ್ ಬರತ್ತೆ ನಾಳೆ ನಾಳಿದ್ದು ಅಂದ್ರೆ ಅವರಲ್ಲಿ ಒಂದು ಆಂಗ್ಸೈಟಿ ಬಂದ್ಬಿಡತ್ತಾ, ನಾನ್ ಕನ್ಸೀವ್ ಆಗ್ತೀನಾ, ಕಂಪ್ಲೀಟ್ ಆಗಿ ಅವ್ರು ಬೇರೆ ತರ ವ್ಯಕ್ತಿಗಳಾಗ್ಬಿಡ್ತಾರೆ. ನಮ್ಮಲ್ಲಿ ಟ್ರೀಟ್ಮೆಂಟ್ ಬರೋವಾಗ್ಲೂ ಅಷ್ಟೇನೆ ಹಸ್ಬೆಂಡ್ ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತಂದ್ರೆ ಅವ್ರಿಗೆ ತುಂಬಾ ಒಂಥರ ಸ್ಟ್ರೆಸ್ ಇರುತ್ತೆ, ಟೆನ್ಷನ್ಸ್ ಇರುತ್ತೆ. ಫ್ಯಾಮಿಲೀಸ್ ಅರ್ಥನೇ ಮಾಡ್ಕೊಳ್ಳಲ್ಲ. ನಿನ್ನಲ್ಲಿ ತಾನೇ ಪ್ರಾಬ್ಲಮ್, ನೀನ್ ಹೋಗ್ಸೋ ತೋರಿಸ್ಕೊ. ಆತರ ತುಂಬಾ ಸೈಕಾಲಜಿಕಲ್ ಇಶ್ಯೂಸ್ ಇದೆ. ನಮ್ಮಲ್ಲಿ ಇನ್ ಹೌಸ್ ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಕೌನ್ಸಿಲರ್ಸ್ ಇದ್ದಾರೆ. ಸೊ ಇದನ್ನ ಹ್ಯಾಂಡಲ್ ಮಾಡೋದೇ ಒಂದ್ ದೊಡ್ಡ ಕೆಲಸ ನಮ್ಗೆ ಇವಾಗ. ಸೊ ಡಾಕ್ಟರ್, ಹೆಣ್ಮಕ್ಳಲ್ಲಿ ಸಮಸ್ಯೆಗಳಿರತ್ತೆ, ತೊಂದರೆಗಳಿರತ್ತೆ ಅಂತ ಟ್ರೀಟ್ಮೆಂಟು ಇದೆ ಅಂತ ಹೇಳಿದ್ರಿ. ಇನ್ನು ಗಂಡಸರಲ್ಲೂ ಕೂಡ ಇನ್ಫರ್ಟಿಲಿಟಿ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಅವರು ಡಾಕ್ಟರ್ ಬಳಿ ತೋರಿಸ್ಕೊಳ್ಳೋದಿಲ್ಲ, ತನ್ನಲ್ಲಿರುವಂತಹ ಸಮಸ್ಯೆ ಬಹಿರಂಗವಾಗಿ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅವರು ತುಂಬಾನೇ ಮುಜುಗರ ಪಟ್ಕೊಳ್ತಾರೆ. ಸೊ ಯಾವೆಲ್ಲ ತರಹದ ಇನ್ಫರ್ಟಿಲಿಟಿ ಸಮಸ್ಯೆಗಳು ಗಂಡನಲ್ಲೂ ಕಾಣಿಸಬಹುದು ಅಂತ? ಯೂಶಲಿ ಗಂಡಸರಲ್ಲಿ ಸೆಕ್ಷುಯಲ್ ಪ್ರಾಬ್ಲಮ್ಸ್ ತುಂಬಾ ಇರುತ್ತೆ. ಅವ್ರಿಗೆ ಲೈಂಗಿಕವಾಗಿ ಕರೆಕ್ಟ್ ಆಗಿ ಇಜಾಕ್ಯುಲೇಷನ್ ಪ್ರಾಬ್ಲಮ್ಸ್ ಇರ್ಬೋದು, ಎರೆಕ್ಷನ್ಸ್ ಇಶ್ಯೂಸ್ ಇರ್ಬೋದು, ಅಥವಾ ಅವ್ರಿಗೆ ಸೆಕ್ಷುಯಲಿ ಇಂಟ್ರೆಸ್ಟೇ ಇರಲ್ಲ, ಸೈಕಾಲಜಿಕಲಿ ತುಂಬಾ ಇಶ್ಯೂಸ್ ಇರುತ್ತೆ ಒಬ್ಬೊಬ್ರಿಗೆ. ಸೊ ಅಂಥವ್ರು ಯೂಶಲಿ ಡಾಕ್ಟರ್ಸ್ ಹತ್ರ ಬಂದು ಓಪನ್ ಆಗಿ ಡಿಸ್ಕಸ್ಸೇ ಮಾಡಲ್ಲ. ಲೇಡೀಸ್ ಬಂದು ಅವ್ರದ್ದು ದುಃಖ ತೋಡ್ಕೊಂಡಾಗ ನಾವು ಹಸ್ಬೆಂಡ್ಸ್ನ ಕರೆದು ಮಾತಾಡ್ತೀವಿ. ಅವ್ರು ಅಕಸ್ಮಾತ್ ಬೇಗ ಬಂದು ಹೇಳ್ಕೊಂಡ್ರೆ ನಾವು ಆಂಡ್ರಾಲಜಿಸ್ಟ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಕಂಪ್ಲೀಟ್ ಅವ್ರಿಗೆ ಎಕ್ಸಾಮಿನೇಷನ್ ಮಾಡಿಸಿ ಒಂದು ಡೀಟೇಲ್ಡ್ ಸೆಮೆನ್ ಅನಾಲಿಸಿಸ್ ಮಾಡಿಸ್ತೀವಿ. ಕಾಸಾ ಅಂತ, ಕಂಪ್ಯೂಟರೈಸ್ಡ್ ಅನಾಲಿಸಿಸ್ ಅಂತ. ಅದರಲ್ಲಿ ಕೌಂಟು, ಮೊಟಿಲಿಟಿ, ಮಾರ್ಫಾಲಜಿ ಅಂದ್ರೆ ಒಂದು ಆಕಾರ, ಅವ್ರದ್ದು ಚಲನಾಶಕ್ತಿ ಎಷ್ಟಿದೆ ಕಂಪ್ಲೀಟ್ ಆಗಿ ಅನಲೈಸ್ ಆಗುತ್ತೆ. ಅದ್ರಲ್ಲಿ ಏನಾರ ತುಂಬಾ ಸಮಸ್ಯೆಗಳಿದ್ರೆ ಅವ್ರದ್ದು ಕಂಪ್ಲೀಟ್ ಹಿಸ್ಟ್ರಿ ತಗೊಳ್ತೀವಿ. ತುಂಬಾ ವರ್ಷಗಳಿಂದ ಸಿಗರೇಟ್ ಸ್ಮೋಕ್ ಮಾಡ್ತಾ ಇದ್ದೀರಾ, ತುಂಬಾ ಆಲ್ಕೋಹಾಲ್ ಕನ್ಸಂಪ್ಷನ್ ಇದೆಯಾ, ಅಥವಾ ನೀವು ನೋಡ್ತಿರ್ಬೋದು ಸ್ವಲ್ಪ ಜನ ತುಂಬಾ ಹೀಟಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸ್ಟೀಲ್ ಫೌಂಡ್ರೀಸು, ಆಮೇಲೆ ಇದು ಶೆಫ್ಸ್ ಇರ್ತಾರಲ್ಲ, ಯಾವಾಗ್ಲೂ ಹೀಟಲ್ಲೇ ಕುಕ್ ಮಾಡ್ತಿರ್ತಾರೆ. ಆಮೇಲೆ ಈ ಪೂಜಾರಿಗಳಿರ್ತಾರಲ್ಲ, ದಿನಾ ಹೋಮ, ಹೀಟೆಡ್ ಎನ್ವೈರ್ಮೆಂಟ್ಸ್ ಅಲ್ಲಿ ಕೂತ್ಕೊಂಡವ್ರಿಗೆ ಈ ತರ ಆಕಾರ ಎಲ್ಲ ಚೇಂಜ್ ಆಗುತ್ತೆ. ಆಮೇಲೆ IT ಪ್ರೊಫೆಷನಲ್ಸ್ ನೀವು ನೋಡ್ಬೋದು, ಮಾರ್ನಿಂಗ್ 9 ಇಂದ ನೈಟ್ 9 ವರ್ಗೂ ಕೂತೇ ಇರ್ತಾರೆ. ಸೊ ಸ್ಕ್ರೋಟಲ್ ಟೆಂಪರೇಚರ್ ಎಲ್ಲ ಜಾಸ್ತಿ ಆಗ್ತಿರತ್ತೆ ಅವ್ರಿಗೆ. ಆಮೇಲೆ ತೊಡೆ ಮೇಲೆ ಇಟ್ಕೊಂಡು ಲ್ಯಾಪ್ಟಾಪ್ಸ್ ಎಲ್ಲ ತುಂಬಾ ಜಾಸ್ತಿ ಅವ್ರು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸೀಸ್ಗೆಲ್ಲ ಎಕ್ಸ್ಪೋಸ್ ಆಗ್ತಿರ್ತಾರೆ. ಸದಾ ಮೊಬೈಲ್ಸ್ ಅಲ್ಲಿ ಇರ್ತಾರೆ, ಅದರದೆಲ್ಲ ರೇಸ್ ಬರ್ತಿರತ್ತೆ. ಇಲ್ಲ ಸಕ್ಕರೆ ಕಾಯಿಲೆಗೆ ಏನಾರ ಮೆಡಿಸಿನ್ಸ್ ತಗೊಳ್ತಿದ್ದೀರಾ. ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ BP-ಗೆಲ್ಲ ಮಾತ್ರೆ ತಗೋತಿರ್ತಾರೆ, ಫಿಟ್ಸ್ಗೆಲ್ಲ. ಆ ಮಾತ್ರೆಯಿಂದ ಅಡ್ವರ್ಸ್ ಎಫೆಕ್ಟ್ಸ್ ಇರುತ್ತೆ, ಗೊತ್ತೇ ಇರಲ್ಲ ಅವ್ರಗಳಿಗೆ ಇದರಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ. ಆಂಡ್ರಾಲಜಿಸ್ಟ್ ನೋಡಿ ಆ ಮಾತ್ರೆಗಳನ್ನೆಲ್ಲ ಚೇಂಜ್ ಮಾಡ್ತಾರೆ. ನೀವು ಇವಾಗ ಪಾಪುಗ್ ಟ್ರೈ ಮಾಡ್ತಿರಂಗಿದ್ರೆ ಈ ಮಾತ್ರೆಗಳು ತಗೋಬಾರ್ದು, ಸೇಫರ್ ಮೆಡಿಸಿನ್ಸ್ ಇದೆ ಅದ್ ತಗೋಬಹುದು ಅಂತ ಚೇಂಜ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಇಂಜೆಕ್ಷನ್ಸ್, ಹಾರ್ಮೋನ್ಸ್ ಎಲ್ಲ ಮಾತ್ರೆಗಳು ಕೊಟ್ಮೇಲೆ ಆಂಟಿ ಆಕ್ಸಿಡೆಂಟ್ಸ್ ಅಂತ 60 days 90 days ಅಲ್ಲಿ ನಾವು ತುಂಬಾ ಇಂಪ್ರೂವ್ಮೆಂಟ್ಸ್ ನೋಡಿದೀವಿ. ಸೊ ಬಂದು ಓಪನ್ ಆಗಿ ಡಿಸ್ಕಸ್ ಮಾಡ್ಕೊಂಡು ನಂಗೆ ಈ ತರ ಇನ್ಫೆಕ್ಷನ್ಸ್ ಆಗ್ತಾ ಇದೆ, ಉರಿ ಮೂತ್ರ ಇದೆ,
ಡಿಸ್ಚಾರ್ಜಸ್ ಇದೆ, ಪ್ರಾಬ್ಲಮ್ಸ್ ಇದೆ ಸೆಕ್ಷುಯಲಿ ಅಂತೆಲ್ಲ ಹೇಳ್ಕೊಂಡ್ರೆ, ಇವಾಗ ಟೆಕ್ನಾಲಜಿ ಸೈನ್ಸು ಎಲ್ಲ ತುಂಬಾ ಮುಂದುವರೆದಿದೆ. ಯಾರಿಗೆ ಕೂಡ ಬೇಕಾದ್ರೂ ಟ್ರೀಟ್ಮೆಂಟ್ ಕೊಡ್ಬೋದು. ಆಮೇಲೆ ಎಷ್ಟೋ ಜನಕ್ಕೆ ಝೀರೋ ಸ್ಪರ್ಮ್ಸ್ ಅಂತೆಲ್ಲ ನೋಡಿರ್ತೀರಾ ನೀವು, ಅಜೂಸ್ಪರ್ಮಿಯಾ ಅಂತೀವಿ, ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅವ್ರದೇ ಮಗು ಮಾಡ್ಕೊಂಡಿರೋದು ಹಲವಾರು ಎಕ್ಸಾಂಪಲ್ಸ್ ಇದೆ ನಮ್ಮಲ್ಲಿ.